ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರು ತಮ್ಮ ಮಗುವಿಗೆ ನಾಮಕರಣ ಮಾಡುವಾಗ ಫ್ಯಾನ್ಸಿ ಹೆಸರನ್ನ ಇಡ್ತಾರೆ. ಈ ಹೆಸರನ್ನು ಯಾರು ಈವರೆಗೆ ಇಟ್ಟಿರಬಾರದು ಅಂತ ಗೂಗಲ್ನಲ್ಲೋ ಅಥವಾ ಇನ್ಯಾವುದೋ ಮೂಲದಿಂದ ಹುಡುಕಿ ನಾಮಕರಣ ಮಾಡ್ತಾರೆ. ಎಲ್ಲೂ ಕೇಳಿರದ ಹೆಸರುಗಳನ್ನ ಇಡೋದು ಈಗಿನ ಟ್ರೆಂಡ್. ಆದ್ರೆ ಇವೆಲ್ಲವಕ್ಕೂ ವಿರುದ್ಧ ಎನ್ನುವಂತೆ ಕನ್ನಡ ಕಿರುತೆರೆಯ ಗೊಂಬೆ ಬಿಗ್ ಬಾಸ್ ಬೆಡಗಿ ನೇಹಾ ಗೌಡ ತನ್ನ ಮಗಳಿಗೆ ವಿಶೇಷವಾದ ಸಾಂಪ್ರದಾಯಿಕವಾದ ಹೆಸರನ್ನ ಇಟ್ಟಿದ್ದಾರೆ. ನೇಹಾ ಗೌಡ ಚಂದನ್ ಮನೆಯಲ್ಲಿ ಈಗ ಸಂಭ್ರಮ ಮನೆ ಮಾಡಿದೆ. ಕನ್ನಡದ ಸ್ಟಾರ್ ದಂಪತಿ ತಮ್ಮ ಮುದ್ದಾದ ಮಗಳಿಗೆ ನಾಮಕರಣ ಮಾಡಿದ್ದಾರೆ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ಉಳಿದುಕೊಂಡಿರುವ ನೇಹಾ ಗೌಡ ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಇದೀಗ ತಮ್ಮ ಪುತ್ರಿಯ ನಾಮಕರಣ ಸಮಾರಂಭವನ್ನು ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ. ನೇಹಾ ಗೌಡ ಹಾಗೂ ಚಂದನ್ ಈಗಿನ ಟ್ರೆಂಡ್ ಅನ್ನೆಲ್ಲ ಪಕ್ಕಕ್ಕಿಟ್ಟು ಮಗಳಿಗೆ ಅರ್ಥಪೂರ್ಣ ಹೆಸರನ್ನ ಇಟ್ಟಿದ್ದಾರೆ. ಜ್ಞಾನ, ಸಂಗೀತ, ಬೌದ್ಧಿಕ ವಿಚಾರಗಳನ್ನ ಪೋಷಿಸುವ ಸಾಕ್ಷಾತ್ ಶಾರದಾ ಮಾತೆಯ ಹೆಸರನ್ನೇ ಮಗಳಿಗೆ ನಾಮಕರಣ ಮಾಡಿದ್ದಾರೆ ನೇಹಾ ಗೌಡ ಚಂದನ್ ದಂಪತಿ. ತಮ್ಮ ಮಗಳಿಗೆ ಶಾರದಾ ಅಂತ ಹೆಸರನ್ನು ಇಟ್ಟಿದ್ದಾರೆ. ನಟಿ ನೇಹಾ ಗೌಡ ಕುಟುಂಬಸ್ಥರು ಬೆಂಗಳೂರಿನ ಖಾಸಗಿ ಹಾಲ್ ಒಂದರಲ್ಲಿ ನಾಮಕರಣ ಶಾಸ್ತ್ರ ಮಾಡಿದ್ದಾರೆ. ಈ ನಾಮಕರಣ ಶಾಸ್ತ್ರದಲ್ಲಿ ಕಿರುತೆರೆಯ ಕಲಾವಿದರು, ಕುಟುಂಬಸ್ಥರು, ಆತ್ಮೀಯರು ಹಾಗೂ ಸ್ನೇಹಿತರು ಭಾಗವಹಿಸಿದ್ರು. ತಮ್ಮ ಪುತ್ರಿಗೆ ಶಾರದಾ ಅಂತ ನಾಮಕರಣ ಮಾಡಿರುವ ನೇಹಾ ಗೌಡ ಚಂದನ್ ನಡೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಎಲ್ಲರೂ ಫ್ಯಾನ್ಸಿ ಹೆಸರಿನ ಹಿಂದೆ ಓಡ್ತಿದ್ದಾರೆ, ಆದ್ರೆ ನೀವು ಮಾತ್ರ ಈ ರೀತಿಯ ಒಳ್ಳೆಯ ಹೆಸರನ್ನ ಇಟ್ಟಿದ್ದೀರಿ. ಇದು ನಿಜಕ್ಕೂ ಖುಷಿಯ ವಿಚಾರ ಅಂತ ಕೆಲವರು ಹೇಳಿದ್ದಾರೆ. ಇನ್ನು ಕೆಲವರು ಇನ್ನಷ್ಟು ಮಗಳ ಫೋಟೋಗಳನ್ನ ಹಂಚಿಕೊಳ್ಳೋದಕ್ಕೆ ಕೋರಿದ್ದಾರೆ.